ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಪುರಾಣ ಪ್ರಸಿದ್ಧ ಅವಂತಿಕಾ ಕ್ಷೇತ್ರ ಗ್ರಾಮದಲ್ಲಿ ಹೈಟೆಕ್ ಅಂಗನವಾಡಿ ಕೇಂದ್ರದ ಕಟ್ಟಡಕ್ಕೆ ಮತ್ತು ಸಿಸಿ ರಸ್ತೆ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಶಾಸಕ ಸಮೃದ್ಧಿ ಮಂಜುನಾಥ್. ನಂತರ ಮಾತನಾಡಿ, ತಾಲೂಕಿನ ಹೋಬಳಿ ಕೇಂದ್ರವಾದ ಅವನಿಯಲ್ಲಿ 2 ಅಂಗನವಾಡಿ ಕೇಂದ್ರಗಳು ಕಾರ್ಯನಿರ್ವಹಿಸುತ್ತಿದ್ದರೂ ಬಿ ಕೇಂದ್ರಕ್ಕೆ ಕಟ್ಟಡವಿಲ್ಲದ ಕಾರಣ ಕರ್ನಾಟಕ ಪಬ್ಲಿಕ್ ಶಾಲೆಯ ಕಟ್ಟಡದಲ್ಲಿಯೇ ಅಂಗನವಾಡಿ ಕೇಂದ್ರ ಕಾರ್ಯನಿರ್ವಹಿಸುತ್ತಿತ್ತು. ಕೆಪಿಎಸ್ ಶಾಲೆಯು ಊರಿನ ಹೃದಯ ಭಾಗದಿಂದ ಸುಮಾರು ಅರ್ಧ ಕಿಲೋಮೀಟರ್ ದೂರವಿರುವುದರಿಂದ ಚಿಕ್ಕ ಮಕ್ಕಳ ಹಾಗೂ ಗರ್ಭಿಣಿ ಸ್ತ್ರೀಯರು ಪ್ರತಿದಿನ ಕೇಂದ್ರಕ್ಕೆ ಹಾಜರಾಗಲು ತುಂಬಾ ಪ್ರಯಾಸ ಪಡುತ್ತಿದ್ದರು ಎಂದರು. ವರದಿ ಅವನಿ ಗೋಪಿ, ಟಿವಿ ನ್ಯೂಸ್, ಕೋಲಾರ. ಆಮೇಲೆ ಒಂದು ಕಾರಣದಲ್ಲಿ ಸಿಸಿ ರೋಡ್ಸ್ ಪೆಂಡಿಂಗ್ ಇರ್ತಕ್ಕಂಥ ಸಿಸಿ ರೋಡ್ ಗುದ್ಲಿ ಪೂಜೆಗೆ ಮಾಡ್ಕೊಟ್ಟಿದ್ದೀನಿ. ಇವತ್ತಿನ ದಿವಸ ಅಂತರ್ಗಂಗೆ ಬಂದು ರೋಡ್ ಉದ್ಘಾಟನೆ ಮಾಡಬೇಕಿತ್ತು, ರೋಡ್ ಶಂಕು ಮಾಡಬೇಕಿತ್ತು. ಸ್ವಲ್ಪ ಕಾಂಟ್ರವರ್ಸಿ ಇರೋದ್ರಿಂದ ನೆಕ್ಸ್ಟ್ ವೀಕ್ ಬಂದು ಅದನ್ನು ವ್ಯವಸ್ಥೆ ಮಾಡ್ಕೊಡ್ತೀನಿ. ಅದಾದ್ಮೇಲೆ ಬಹುದಿನಗಳ ಕನಸು ನಮ್ಮ ಕಗ್ನಳ್ಳಿ ಏನು ರೋಡ್ ಸುಮಾರು ಸಾಕಷ್ಟು ವರ್ಷಗಳಿಂದ ಏನೋ ಊರಿಗೆ ಟಾರ್ ವ್ಯವಸ್ಥೆ ಇಲ್ಲದ ಕಾರಣಕ್ಕೋಸ್ಕರ ಡಾಂಬರೀಕರಣವನ್ನ ಸುಮಾರು 1.5 ಕೋಟಿ ವ್ಯವಸ್ಥೆಯಲ್ಲಿ ಡಾಂಬರೀಕರಣವನ್ನ ವ್ಯವಸ್ಥೆ ಆಗಿದೆ. ಅದು ಕೂಡ ಇವತ್ತು ಪೂಜೆ ನೆರವೇರ್ತಾ ಇದೆ. ಈ ಎಲ್ಲಾ ಪೂಜೆಗಳಿಗೂ ಅತಿ ಶೀಘ್ರದಲ್ಲೇ ಮಾರ್ಚ್ 31ನೇ ತಾರೀಕು ಒಳಗಡೆ ಇದು ಫಂಡ್ ಮುಗಿಸ್ಬೇಕಾಗಿತ್ತು. ಆ ಕಾರಣಕ್ಕೋಗಿ ಈ ಒಂದು ಎಲ್ಲರೂ ಬಂದರು. ಇವತ್ತು ನಮ್ಮ ಸಾಕಷ್ಟು ಲೀಡರ್ಸು, ನಮ್ಮ ಎಂ.ಆರ್. ಮುಳ್ಳಿಯವರು ಮತ್ತು ನಮ್ಮ ಡಿ.ಸಿ.ಸಿ ಬ್ಯಾಂಕ್ ನಿರ್ದೇಶಕರು ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು, ನಮ್ಮ ಗೊಲ್ಲಳ್ಳಿ ಪ್ರಭಾಕರ್ ಅವರು ಹಾಗೂ ಲಕ್ಷ್ಮಣವರು, ನಮ್ಮ ಜಗದೀಶ್ ಅವರು, ವರ್ಧಪ್ಪನವರು, ಕೋದಂಡವರು ಮತ್ತು ವಿಶೇಷವಾಗಿ ಅವನಿ ಬಾಬು ಅವರು ಮತ್ತು ನಮ್ಮ ಪದ್ಮನಾಭ ಸ್ವಾಮಿ ಅವರೆಲ್ಲ ಜೊತೆಗೂಡಿ ಇವತ್ತು ಈ ಕಾರ್ಯಕ್ರಮ ಬಂದು ನೆರವೇರಿಸಿಕೊಟ್ಟಿದ್ವಿ.